ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿಮ್ಗೇನು ಹೇಳ್ಬೇಕಂತ ಪ್ರಯತ್ನ ಮಾಡ್ತಿದ್ದೆ ಆಗ್ಲಿಂದ. ಈಗ ಎದುರುಗಡೆ ಇದೀನಲ್ಲ, ಹೇಳು. ಅದು ಏನಂದ್ರೆ ನಾನೀಗ ಇಕ್ಕಟ್ಟಕ್ಕೆ ಸಿಗಾಕೊಂಡು ಒತ್ತಾಡ್ತೀನಿ. ಸೇಮ್ ಪದ್ಮಿನಿ, ಸೇಮ್ ಟು ಸೇಮ್ ಸಿಚುವೇಶನ್ ನಂದು. ನಿನ್ನ ನೋಡಬೇಕು, ಹೇಗಾದ್ರೂ ಮಾಡಿ ನೀನು ಕಡೆ ಬರಬೇಕು ಅಂತ ನನ್ನ ಆಸೆ. ಆದರೆ ನಮ್ಮ ಅಣ್ಣ ಚಿಕ್ಕಪ್ಪ ಇದ್ದಾರಲ್ಲ, ನನ್ನ ಅಕ್ಕಪಕ್ಕ ಕಾವಲ್ಗಾರ ಥರ ಕೂತ್ಕೊಂಡ್ಬಿಟ್ಟು ರೂಮಿಂದ ನನ್ನ ಕದ್ಲಕ್ಕೆ ಬಿಡ್ಲಿಲ್ಲ. ಅಲ್ಲ, ಅದು ನೀನೇನು ಹೇಳಕ್ ಬರ್ತಿದ್ಯಾ ನಂಗೆ ಗೊತ್ತು. ಶಾಸ್ತ್ರದ ಪ್ರಕಾರ ಅವ್ರು ಮಾಡಿದ್ ಸರಿ ಅಂತ ತಾನೆ. ಆದ್ರೂ ಮನ್ಸ ಮಾತು ಕೇಳ್ಬೇಕಲ್ಲ. ನೀನೇ ಯೋಚಿಸು, ಬೆಂಗಳೂರಿಂದ ಈ ಊರ್ವರೆಗೂ ಡೈಲಿ ನೀನು ನೋಡಕಂತ ಬರ್ತಿದ್ದವ್ ನಾನು. ಇವಾಗ ಇಲ್ಲೇ ಇದ್ರೂ ನೋಡ್ಬಾರ್ದು ಅಂತ ಹೇಳ್ಬಿಟ್ರೆ ಹೇಗ್ ತಡ್ಕೋಬೇಕು ಈ ಜೀವ? ಮನೆಯವ್ರ ಮಾತು ಮೀರೋ ಹಾಗೂ ಇಲ್ಲ, ಸುಮ್ನೆ ಕೂರಕ್ಕೂ ಆಗ್ತಾ ಇಲ್ಲ. ಒದ್ದಾಡ್ಬಿಟ್ಟೆ ಕಣೆ ಇವತ್ತು. ಈಗ ನಿನ್ನ ನೋಡಿದ್ನಲ್ಲ, ಫುಲ್ ಸಮಾಧಾನ ಆಯ್ತು. ಏನ್ ಗೊತ್ತಾ ನಂದನವ್ರೆ, ನಾನು ಒಂದ್ ಕಡೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಯಾವ ಕಡೆ? ಅದು ಏಯ್ ಕಳ್ಳಿ, ನಂದನವ್ರೆ, ನೀನ್ ಇವತ್ತು ನನ್ ಜೊತೆ ನನ್ನ ಹೆಂಡತಿಯಾಗಿ ನಮ್ಮ ಮನೆಗೆ ಬರ್ತಾ ಇದೀಯ. ಅಲ್ಲಿಗೆ ಬರೋದನ್ನ ಹೇಳಕ್ ಇಷ್ಟೊಂದು ಬಿಲ್ಡಪ್ಪ. ನೀನ್ ತುಂಬಾ ಎಕ್ಸೈಟೆಡ್ ಆಗಿದ್ಯಾ ಅಲ್ವಾ? ನಾನು ಅಷ್ಟೇ. ಇವತ್ತು ಮದುವೆ ಮುಗಿತಿದ್ದ ಹಾಗೆ ನಾನು ನೀನು ಕಾರಲ್ಲಿ ಮನೆಗೆ ಹೋಗ್ತೀವಿ. ಅಲ್ಲಿ ನಿನ್ನ ಮನೆ ತುಂಬಿಸ್ಕೋತಾರೆ. ಎಷ್ಟು ಚೆನ್ನಾಗಿರುತ್ತಲ್ವಾ ಆ ಕ್ಷಣ ಪದ್ಮಿನಿ. ನಂದನ್, ನಂದನ್, ಎಲ್ಲಿ ಹೋದ ಇವನು? ಕಾಣಿಸ್ತಾನೆ ಇಲ್ಲದ. ಜನಾರ್ದನ್, ನಂದನ್ ಎಲ್ಲೋ? ಎಸ್ಕೇಪ್ ಆಗ್ಬಿಟ್ನಾ? ಅವಾಗ್ಲಿಂದ ಪದ್ಮಿನಿ ನೋಡ್ಕೊಂಬರ್ತೀನಿ ಅಂತಿದ್ದ. ನಾನು ಚಿಕ್ಕಪ್ಪ ಅವನನ್ನು ಬಿಡ್ತಾ ಇರಲಿಲ್ಲ. ಆಚೆಗೆ ಹೋಗಿ ಬರೋದ್ರೊಳಗಡೆ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಕಳ್ಳ. ಸ್ವಾಮಿಗಳು ತಿಲ್ಕ ಕೊಟ್ಟು ಕಳ್ಸಿದ್ದಾರೆ. ಅಮ್ಮಾಜಿ ಅವನ್ ಹಣೆಗೆ ಇಡ್ಬೇಕಂತೆ. ಅವ್ನ್ ಎಲ್ಲಿದ್ರು ಬೇಗ ಬರಕ್ ಹೇಳು. ಆಯ್ತು ಅಮ್ಮ. ಅಬ್ಬಾ, ಮಾವ ಹೋದ್ರು. ನಂದನವ್ರೆ, ಜೀವನದಲ್ಲಿ ಎಂತೆಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಕ್ಕಾಗಕ್ಕಿಲ್ಲ. ಈಗ ನನಗೂ ಅಂತ ಪರಿಸ್ಥಿತಿನೇ. ನಿನಗೆ ಎಂಥ ಪರಿಸ್ಥಿತಿ ಬಂದ್ರು ನಾನು ನಿನ್ನ ಜೊತೆಲಿ ಇರ್ತೀನಿ ಪದ್ಮಿನಿ. ಥ್ಯಾಂಕ್ಸ್ ನಂದನವ್ರೆ. ನಂಗೆ ಗೊತ್ತೈತೆ ನೀವ್ ಯಾವತ್ತೂ ನನ್ನ ಕೈ ಬಿಡಕ್ಕಿಲ್ಲ, ನನ್ನ ಬೆನ್ನ ನಿಂತೇ ನಿಲ್ತೀರಾ ಅಂತ. ಅದಕ್ಕೆ ನಿಮ್ಗೆ ಹೇಳ್ಬೇಕಂತ ನಿರ್ಧಾರ ಮಾಡಿದ್ದು. ಶಾಸ್ತ್ರ ಎಲ್ಲ ಮುರಿದ್ರೂ ಪರವಾಗಿಲ್ಲ ಅಂತ ನಿಮ್ಗೆ ಸಿಕ್ಕಿದ್ದು. ನಾನು ಸ್ವಲ್ಪ ಹೊತ್ತು ನಂದನ್, ನಂದನ್, ಐ ಲವ್ ಯು ಪದ್ಮಿನಿ. ಈ ಮುತ್ತು ನಿಂಗೆ ಕೊಡ್ಬೇಕಂತ ತುಟಿ ಮೇಲೆ ಇಟ್ಕೊಂಡು ಆಗಿಂದ ಓಡಾಡ್ತಾ ಇದ್ದೆ. ಅದಕ್ಕೆ ಏನೋ ಒಂಥರ ಭಾರ ಅನ್ನಿಸ್ತಾ ಇತ್ತು. ಈಗ ನೋಡು ಎಷ್ಟು ಹಗುರವಾಗಿದೆ. ಏನು ನಾನು ಬೈಬೇಕಂತಿದ್ಯಾ? ನೀನು ಕೇಳ್ದೆ ಮುತ್ಕೊಟ್ಟೆ ಅಂತನಾ? ಸಾರಿ. ಬಟ್ ನೀನು ಇಷ್ಟು ಮುದ್ದ ಕಾಣ್ತಿದ್ರೆ ನಾನಾದ್ರೂ ಏನು ಮಾಡೋಕ್ಕಾಗತ್ತೆ? ಇನ್ನೊಂದು ಚಿಂತೆ ಇಲ್ಲ, ಸಂಜೆ ಮುಹೂರ್ತ ಬರೋವರೆಗೂ ಇದ್ರ ನೆನಪಲ್ಲೇ ಕಾಲ ಕಳೆದ್ಬಿಡ್ತೀನಿ. ನನಗಿಷ್ಟು ಸಾಕು. ಎಲ್ಲೋದ ಇವನು? ನಂದನ್, ನಂದನ್. ಅಯ್ಯೋ, ಇವನ್ ಯಾಕಪ್ಪ ಬಂದ? ಇವನೇನಾದ್ರೂ ನಿನ್ನ ಒಟ್ಟಿಗೆ ನೋಡ್ಬಿಟ್ರೆ ಮುಗೀತ್ ಕತೆ. ಅಜ್ಜಿಗೆಲ್ಲ ಹಾಕೊಟ್ಬಿಡ್ತಾನೆ. ಆಮೇಲೆ ಶಾಸ್ತ್ರ ಮುರಿದೆ ಅಂತ ಅಜ್ಜಿ ನನಗೆ ಕ್ಲಾಸ್ ತಗೋತಾರೆ. ಪದ್ಮಿನಿ, ನಾನು ಹೊರಡ್ತೀನಿ. ಅಲ್ಲ, ಅದು ನಾನು ಏನು ಸಂಜೆ ಮಂಟಪದಲ್ಲಿ ಸಿಗೋಣ. ನಂದನವ್ರೆ. ಪದ್ದು, ನೀನ್ ಇಲ್ಲೇನ್ ಮಾಡ್ತಾ ಇದ್ದೀವಾ? ಯಾಕೆ ಅಳ್ತಾ ಇದೀಯಾ? ಅಯ್ಯೋಯ್ಯೋ, ಆ ಶೋಭರಾಜ್ ಏನಾರ ಎಡವಟ್ ಮಾಡಿದ್ನ ಮತ್ತೆ? ಅವನು ನಂದಂತವ ಮಾತಾಡ್ತಾ ಇದ್ದ ಕಣವ. ಅದನ್ನ ನೋಡಿ ನಿಂಗೆ ಹೇಳ್ಬೇಕು ಅಂತ ಬರೋ ಅಷ್ಟ್ರಲ್ಲಿ
ಅಣ್ಣಯ್ಯ ನೀನ್ ಕಾಣ್ತಾ ಇಲ್ಲ ಅಂತ ಎಲ್ಲಾ ಕಡೆ ಹುಡುಕೊಂಡು ನಮ್ಗೆಲ್ಲ ಬೈತಾವ್ನೆ. ಬಾಯಿಲಿಂದ ಹೋಗುವ, ಮೊದ್ಲು ಶಾಸ್ತ್ರಗಳು ಮುಗಿಸ್ಬೇಕು, ಉಳ್ದಿದ್ದ ಆಮ್ಯಾಕ್ ಮಾತಾಡುವ. ಬಾವಾ ಬಾ ಮೊದ್ಲಿನಿಂದ. ಅದು ನೀನ್ ಹಿಂಗೆ ಕಣ್ ತುಂಬ್ಕೊಂಡು ಪ್ಯಾಸ್ರದಾಗಿದ್ರೆ ಎಲ್ರಿಗೂ ಅನುಮಾನ ಬರ್ತೈತವ. ಮತ್ತೆ ಹೆಂಗಿರ್ಲಿ ನಾನು ಇಂಥ ಒದ್ದಾಡ್ತಾಗೆ ಆ ಶೋಭರಾಜ್ ನೋಡಿದ್ರೆ ನಂಗೆ ಬರ್ಲೇಬೇಕು ಅಂತ ಪಟ್ಟಿಡ್ದು ಕೂತವನೆ. ಈ ಕಡೆ ನಂದನ್ನವ್ರಿಗೆ ಎಲ್ಲ ವಿಷಯ ಹೇಳೋಣ ಅಂದ್ರೆ ಅವ್ರು ನನ್ನ ಮಾತೇ ಕೇಳಿಸ್ಕೊತಿಲ್ಲ. ಅವ್ರು ನನ್ನ ಕಣ್ ಮುಂದೆನೇ ಇದ್ರು, ಅವ್ರು ಒಂಟಿಯಾಗಿ ಸಿಕ್ಕಿದ್ರು, ನಾನು ಅವ್ರಿಗೆ ಎಲ್ಲ ಹೇಳಿ ಅರ್ಥ ಮಾಡಿಸಿ ಒಪ್ಪಿಗೆ ತಗೊಂಡು ಹೋಗೋ ಅವಕಾಶ ಇದ್ರು. ಆದ್ರೆ ಅವ್ರು ನನ್ನ ಮಾತೇ ಕೇಳಿಸ್ಕೊಂತಿಲ್ಲ. ಪದ್ಮಿನಿ, ನನಗೆ ನಿನಗೆ ಟೈಮ್ ಇಲ್ಲ, ಬೇಗ ಬಾ ಹೊರಡೋಣ. ನಿನ್ನ ಹೆಸರು ಅನೌನ್ಸ್ ಮಾಡಿಸಿದ್ದೀನಿ ಆಲ್ರೆಡಿ. ಏನ್ ಹೇಳ್ತಿದ್ದೀರಾ ನೀವು? ನನ್ ಬರ್ತೀನ ಇಲ್ವೋ ಅನ್ನೋದೇ ಪ್ರಶ್ನೆ ಆಗೈತೆ. ಅದ್ ಹೆಂಗ್ ಅನೌನ್ಸ್ ಆಯ್ತು? ನೀನೇ ಸೈನ್ ಮಾಡಿ ಕೊಟ್ಟೆ ಅಲ್ವಾ? ನೋಡು, ನೀನು ಮದುವೆಗೆ ಯಾವುದೇ ಥರ ತೊಂದರೆ ಆಗಲ್ಲ. ಮದುವೆಗೆ ಮುಂಚೆ ನಾನೇ ನಿನ್ನ ಕರ್ಕೊಂಡು ಬಂದ್ಬಿಟ್ಟು ಹೋಗ್ತೀನಿ. ಬಂದ್ಬಿಡು ಅಂದ್ರೆ ಹೆಂಗ್ ಬರಕ್ ಆಯ್ತದೆ? ಇಲ್ಲಿ ಏಟೆಲ್ಲ ಶಾಸ್ತ್ರಗಳೈತೆ, ಈ ಸೂಕ್ಷ್ಮಗಳು ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ ಅಂತ. ಶಾಸ್ತ್ರ ಸಂಪ್ರದಾಯ ಮಾಡಲಿಲ್ಲ ಅಂದ್ರೆ ಏನೂ ಆಗಲ್ಲ ರೀ. ಆದರೆ ಹುಟ್ಟಿಸಿ ಬೆಳೆಸಿದ ಅಪ್ಪನಿಗೆ ಏನಾದರೂ ಆದರೆ ತೊಂದರೆನೇ ತಾನೇ. ಪಾಪ ನಿಮ್ಮಪ್ಪ ಮಗಳು ಮದುವೆ ಅಂತ ತುಂಬ ಖುಷಿಯಾಗಿದ್ದಾರೆ. ಈಗ ನಾನು ಹೋಗಿ ನಿನ್ನ ಡ್ಯಾನ್ಸ್ ವಿಚಾರ ಹೇಳಿ ಅವ್ರಿಗೆ ಶಾಕ್ ಆಗಿ ಏನಾದರೂ ಆದರೆ? ಯಾರಿದ್ದೀರವ ಒಳಕ್ಕೆ? ಪೂರ್ವಸಿ, ಪೂರ್ವಿ. ಅಯ್ಯೋ, ಅವ್ವ ಬಂದ್ಬಿಟ್ರು. ನೀವು ಬಚ್ಚಿಟ್ಕೊಳ್ಳಿ. ಬರ್ತೀಯ ಅಲ್ವಾ? ನಿಂದೊಂದು, ಬೇಗ ಹೋಗಯ್ಯ, ಹೋಗಯ್ಯ. ಪೂರ್ವಸಿ, ಪೂರ್ವಿ. ಹೇ, ಯಾಕವ್ವ ತಡ ಮಾಡ್ದೆ? ಅದಕ್ಕೆ ಅದು ಪದ್ಮಿನಿ ಸರ್ಗಿನ್ ಪಿನ್ ಸರಿ ಇರ್ಲಿಲ್ಲ, ಸರಿ ಮಾಡ್ತಾ ಇದ್ದೆ. ಪದ್ಮಿನಿ ತಯಾರದೇನವ? ಇನ್ನೇನ್ ಪುರೋಹಿತರು ಬಂದ್ಬಿಡ್ತಾರೆ. ಅಜ್ಜಿ, ಏನಾಯ್ತು? ಸಂತೋಷಕ್ಕೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನಂದ. ನಿಮ್ ತಾತ ಇದ್ದಿದ್ರೆ ಅದೆಷ್ಟು ಸಂಭ್ರಮ ಪಡ್ತಿದ್ರು ಗೊತ್ತಿಲ್ಲ. ಇದ್ರದ್ದು ಎಲ್ಲಾ ಜವಾಬ್ದಾರಿನೂ ಅವರೇ ತಗೊಂಡು ಓಡಾಡ್ತಾ ಇದ್ರು, ಲವಲವಿಕೆಯಿಂದ ಇರ್ತಾ ಇದ್ರು. ಏನ್ ಮಾಡೋದು? ಅಜ್ಜಿ, ತಾತ ಇಲ್ಲ ಅಂದರೂ ಅವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ. ನೀನು ಪ್ಲೀಸ್ ಹೀಗೆಲ್ಲ ಅಳ್ಬೇಡ. ನೋಡು, ಎಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಛೇ, ನಾನು ಸಂತೋಷ ಕಣ್ಣೀರು ಬರ್ತಾ ಇದೆ ಅಂತ ಹೇಳಿದ್ನಲ್ಲ. ಮಾಲ್ತಿ, ತಗೋ, ತಿಳ್ಕ ಇಡು.
ಜಯಂತಿ ಎಲ್ಲಿ ಹೋಗ್ತಾ ಇದ್ಯಾ? ಆಚೆ ಗೆಸ್ಟ್ ಜೊತೆ ಇರ್ತೀನಿ. ಎಲ್ರೂ ಇಲ್ಲೇ ಇದ್ರೆ ಹೇಗೇಳಿ? ಇಲ್ಲಿ ಕೆಲಸ ಇಲ್ದಿರೋರು ಹೊರಗೆ ಬಂದಿರೋ ನೆಂಟರನ್ನಾದ್ರೂ ಮಾತಾಡ್ಸ್ಬೋದು. ನಿನಗೆಲ್ಲಿ ಕೆಲಸ ಇಲ್ಲ ಅಂತ ಹೇಳ್ದವ್ರು ಯಾರು? ನಿನ್ ಮಗನಿಗೆ ತಿಲ್ಕ ಹಚ್ಚೋದ್ ಬಿಟ್ಟು ನೀನೇಗ್ ಹೋಗ್ತೀಯ? ಬಾ, ನಂದನ್ಗೆ ತಿಲ್ಕ ಹಚ್ಚು. ಹೌದು ಜಯಂತಿ, ನೀನು ತಿಲ್ಕ ಹಚ್ಚದೇ ಇದ್ರೆ ಶಾಸ್ತ್ರ ಕಂಪ್ಲೀಟ್ ಆಗುತ್ತಾ ಹೇಳು? ಬಾ ತಿಲ್ಕ ಹಚ್ಚು. ಬಾ ಜಯಂತಿ, ತಿಲ್ಕ ಹಚ್ಚು. ಚಿಕ್ಕಪ್ಪ, ಪಾಪ ನನ್ನ ಚಂಚು ಎಲ್ರನ್ನೂ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾಳೋ ಏನೋ. ದನ. ಚಿಕ್ಕಪ್ಪ ಜನಾರ್ದನ. ಅದೇ, ನೀನು ಅವಳನ್ನು ತುಂಬ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಒಂದು ಕೆಲಸ ಮಾಡು, ಅವಳಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಈ ವಿಡಿಯೋ ಎಲ್ಲ ಶಾಸ್ತ್ರಗಳನ್ನು ತೋರಿಸಿ ಎಕ್ಸ್ಪ್ಲೈನ್ ಮಾಡಿಬಿಡು. ಹೋಗಿ ಚಿಕ್ಕಪ್ಪ, ಯಾಕೋ ತಮಾಷೆಗೆ. ನಂದನ್, ಇದೆಲ್ಲ ಮುಗಿತಿದ್ದ ಹಾಗೆ ಮದುವೆ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಡು. ಮಾಲ್ತಿ, ನಮ್ಮ ಶಾಸ್ತ್ರದ ಪ್ರಕಾರ ಪದ್ಮಿನಿಗೂ ಹಾಗೆ ಗುಂಗಟ್ಟು ಹಾಕಿಸ್ಬೇಕು. ಲೀಲನ್ಗೂ ಪೂರ್ವಿಗೂ ಬರೋದಕ್ಕೆ ಹೇಳು, ಗುಂಗಟ್ಟು ಕೊಟ್ಟು ಕಳ್ಸೋಣ. ಸರಿ ಅಮ್ಮಾಜಿ.